ಹಾಯ್ ಹಲೋ ನಮಸ್ಕಾರ. ಯು ಬಾಯ್ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸಿನಲ್ಲಿ ದ್ವಿತೀಯ PUC ವ್ಯವಹಾರ ಅಧ್ಯಯನ ನೋಡೋಣ. ವೆರಿ ಇಂಪಾರ್ಟೆಂಟ್ ಅಂತ ಪಾಸಿಂಗ್ ಪ್ಯಾಕೇಜ್ ಇದೆ, ಹಾಗೆ ಸ್ಕೋರಿಂಗ್ ಪ್ಯಾಕೇಜು ಸಹ ಇದೆ. ಇದು ವಿದ್ಯಾರ್ಥಿಗಳಿಗೆ ಅನ್ವಯವಾಗುವಂತೆ ವೆರಿ ಇಂಪಾರ್ಟೆಂಟ್ ಅಂತ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗಳು ಸಹ ಇರುತ್ತೆ. ಪ್ರಶ್ನೆಗಳನ್ನು ನೋಡೋಣ. ಮೊದಲನೇದಾಗಿ ಪರಿವಿಡಿ ನೋಡೋಣ. ಪರಿವಿಡಿ ಇಲ್ಲಿ ವ್ಯವಹಾರ ಅಧ್ಯಯನದಲ್ಲಿ ಅಧ್ಯಾಯಗಳು 11 ಇವೆ. ಈ ವಿಡಿಯೋದಲ್ಲಿ 7 ಅಧ್ಯಾಯಗಳನ್ನು ಮಾತ್ರ ನೋಡೋಣ. ವೆರಿ ಇಂಪಾರ್ಟೆಂಟ್ ಅಂತ 7 ಅಧ್ಯಾಯಗಳು. ಮೊದಲನೇ ಅಧ್ಯಾಯ ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ, ನಿರ್ವಹಣೆಯ ಹಂತಗಳು, ವ್ಯವಹಾರದ ಪರಿಸರ, ಯೋಜಿಸುವಿಕೆ. 5ನೇ ಅಧ್ಯಾಯ ಸಂಘಟಿಸುವಿಕೆ. 6ನೇ ಅಧ್ಯಾಯ ಸಿಬ್ಬಂದಿ ನಿರ್ವಹಣೆ. 7ನೇ ಅಧ್ಯಾಯ ನಿರ್ದೇಶಿಸುವಿಕೆ. ಈ 7 ಚಾಪ್ಟರ್ನಲ್ಲಿ ಪ್ರಶ್ನೆ ಮತ್ತು ಉತ್ತರಗಳನ್ನು ವೆರಿ ಇಂಪಾರ್ಟೆಂಟ್ ಆಗಿರುತ್ತವೆ. ಸರಿಯಾಗಿ ನೋಡೋಣ. ಹಾಗೆ ಕ್ವಶನ್ ಬ್ಯಾಂಕನ್ನು ನೋಡೋಣ, ಯಾವ ರೀತಿ ಕ್ವಶನ್ಗಳು ಬೀಳುತ್ತೆ ಅಂತ. ಇಲ್ಲಿ ಬಿಸ್ನೆಸ್ ಸ್ಟಡಿ ವೆರಿ ಇಂಪಾರ್ಟೆಂಟ್ ಅಂತ ಚಾಪ್ಟರ್ ವೈಸ್ 1 ಅಂಕ, 2 ಅಂಕ, 4 ಅಂಕ, 8 ಅಂಕ, ಹಾಗೆ 5 ಅಂಕದ ಪ್ರಶ್ನೆ ಉತ್ತರಗಳ ಯಾವ ರೀತಿ ಯಾವ ಅಧ್ಯಾಯದಲ್ಲಿ ಬರುತ್ತೆ ಅಂತ ನೋಡಿ. ಒಂದು ಸಣ್ಣ ಕೋಷ್ಟಕ ಇದೆ, ವೆರಿ ಇಂಪಾರ್ಟೆಂಟ್ ಅಂತ ಕೋಷ್ಟಕ ಇದು. 8 ಅಂಕದಲ್ಲಿ ಯಾವ ರೀತಿ ಯಾವ್ಯಾವ ಚಾಪ್ಟ್ರಲ್ಲಿ ಬರುತ್ತೆ ಅಂತ ನೋಡಿ. ವೆರಿ ಇಂಪಾರ್ಟೆಂಟ್ ಅಂತ ಸರಿಯಾಗಿ ನೋಡಿದರೆ ಇದು ಯೂಸ್ಫುಲ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಹಾಗೆ ಇನ್ನು ಒಂದೊಂದು ಅಧ್ಯಾಯಗಳನ್ನು ನೋಡ್ಕೋತಾ ಹೋಗೋಣ. ವ್ಯವಹಾರ ಅಧ್ಯಾಯ ಮೊದಲೇ ಅಧ್ಯಾಯ ಆದಂಥ ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವಗಳು. ಹಾಗೆ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ವೆರಿ ಇಂಪಾರ್ಟೆಂಟ್ ಅಂತ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗಳು ಇರುತ್ತೆ. ಈಗ ಮೊದಲನೇದಾಗಿ 1 ಅಂಕಗಳನ್ನು ನೋಡೋಣ. 1 ಅಂಕ ಮೊದಲೇ ಪ್ರಶ್ನೆ, ದಕ್ಷತೆ ಎಂದರೇನು? ದಕ್ಷತೆ ಎಂದರೆ ಕಾರ್ಯವನ್ನು ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ನಿರ್ವಹಿಸುವುದಾಗಿದೆ. ಹಾಗೆ 2ನೇ ಪ್ರಶ್ನೆ, ಪರಿಣಾಮಕಾರಿತ್ವ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಅಂತಿಮ ಫಲಿತಾಂಶಕ್ಕೆ ಸಂಬಂಧಿಸಿದೆ. ವೆರಿ ಇಂಪಾರ್ಟೆಂಟ್ ಅಂತ ಪ್ರಶ್ನೆಗಳು ಹಾಗೂ ಮತ್ತು ಕೀ ಉತ್ತರಗಳು ಸಹ ಇದೆ. ಸರಿಯಾಗಿ ಓದಿ ಸರಿಯಾಗಿ ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಅಂತ ಪ್ರಶ್ನೆ ಮತ್ತು ಉತ್ತರಗಳಿವೆ. ಹಾಗೆ ಭಾಗ ಬಿ ಒಳಗೆ ನೋಡೋಣ. ಭಾಗ ಬಿ ಯಲ್ಲಿ 2 ಅಂಕದ ಪ್ರಶ್ನೆಗಳು ಸಹ ಇದೆ. ಮೊದಲೇ ಪ್ರಶ್ನೆ, ನಿರ್ವಹಣೆ ಎಂದರೇನು? ನಿರ್ವಹಣೆಯು ಸಂಸ್ಥೆಯ ನಿರ್ದಿಷ್ಟ ಉದ್ದೇಶ ಮತ್ತು ಗುರಿಗಳನ್ನು ಪರಿಣಾಮಕಾರಿಯಾಗಿ ಮತ್ತು ದಕ್ಷತೆಯಿಂದ ಸಾಧಿಸುವ ಉದ್ದೇಶದಿಂದ ಕೆಲಸಗಳನ್ನು ಮಾಡಿಸಿಕೊಳ್ಳುವ ಒಂದು ಪ್ರಕ್ರಿಯೆಯಾಗಿದೆ. ನಿರ್ವಹಣೆ ಎಂದರೇನು ಗೊತ್ತಾಯ್ತಾ? ಹಾಗೆ ನಿರ್ವಹಣೆ ವ್ಯಾಖ್ಯಾನಿಸಿ ಅಂತ ಬಂದಾಗ ಒಬ್ಬ ವಿದ್ವಾಂಸಕ ಬಗ್ಗೆ ಬರೆಯಬೇಕಾಗುತ್ತೆ. ಇಲ್ಲಿ ಹೆರ್ಲಾರ್ಡ್ ಕೋಡ್ ಮತ್ತು ಹೆಜಮ್ಸ್ ವಿರಿಚ್ ಅವರು ಸರಿಯಾಗಿ ನಿರ್ವಹಣೆಯ ಬಗ್ಗೆ ತಿಳಿಸಿದ್ದಾರೆ. ಸರಿಯಾಗಿ ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಅಂತ ನೋಟ್ಸ್ ಇದು. ಪಾಸಿಂಗ್ ಪ್ಯಾಕೇಜ್ ಒಂದೊಂದು ಅಧ್ಯಾಯದಲ್ಲಿ ಇಷ್ಟು ಅಂತ 1 ಅಂಕ 2 ಅಂಕ ನಿಮಗೆ ತಿಳಿಸಿದ್ದೇವೆ. ವಿದ್ಯಾರ್ಥಿಗಳಿಗೆ ಅನ್ವಯಿಸುವಾಗುವಂತೆ ಸರಿಯಾಗಿ ಇದೊಂದು ಪಾಸಿಂಗ್ ಪ್ಯಾಕೇಜ್ ಆಗಿದೆ. ಹಾಗೆ 2ನೇ ಅಧ್ಯಾಯ ನಿರ್ವಹಣೆಯ ತತ್ವಗಳು. ಭಾಗ ಎ ಒಳಗೆ 1 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಸಾಮಾನ್ಯ ನಿರ್ವಹಣೆ ಪಿತಾಮಹ ಯಾರು? ಹೆನ್ರಿ ಪಯಲ್. ಸರಿಯಾದ ಉತ್ತರ ಹೆನ್ರಿ ಪಯಲ್. ಇದೇ ರೀತಿ ಪ್ರಶ್ನೆಗಳು ಸಹ ಇವೆ. ಸರಿಯಾಗಿ ನೀವು ನೋಡಿ. ವೆರಿ ಇಂಪಾರ್ಟೆಂಟ್ ಅಂತ ಪ್ರಶ್ನೆ ಮತ್ತು ಉತ್ತರಗಳು ಸಹ ಇದೆ. ಹಾಗೆ ಭಾಗ ಬಿ ಒಳಗೆ 2 ಅಂಕದ ಪ್ರಶ್ನೆಗಳು ಸಹ ಇದೆ. ಇಂಪಾರ್ಟೆಂಟ್ ಅಂತ ಪ್ರಶ್ನೆ ಮತ್ತು ಉತ್ತರಗಳನ್ನು ಸಹ ಮಾತ್ರ ಇಲ್ಲಿ ನಿಮಗೆ ತಿಳಿಸಿದ್ದೇವೆ. ಮೊದಲೇ ಪ್ರಶ್ನೆ, ಟೇಲರ್ ಅವರ ಪ್ರತಿಪಾದಿಸಿದ ಮಾನಸಿಕ ಕ್ರಾಂತಿಯ ಅರ್ಥ ನೀಡಿ. ಇಲ್ಲಿ ಮಾನಸಿಕ ಕ್ರಾಂತಿಯು ಕೆಲಸಗಾರರ ಮತ್ತು ನಿರ್ವಹಣೆ ಅಂಗಗಳ
ಪರಸ್ಪರ ಪೈಪೋಟಿಯಿಂದ ಸಹಕಾರದೆಡೆಗೆ ಮನೋಭಾವನೆಯ ಬದಲಾವಣೆಯನ್ನು ಒಳಗೊಂಡಿದೆ. ಇದು ಟೇಲರ್ ಅವರ ಪ್ರತಿಪಾದಿಸಿದ ಮಾನಸಿಕ ಕ್ರಾಂತಿಯಾಗಿದೆ. ಹಾಗೆ ಭಾಗ ಸಿ ಒಳಗೆ 4 ಅಂಕದ ಪ್ರಶ್ನೆಗಳು ಸಹ ಇವೆ. ಮೊದಲೇ ಪ್ರಶ್ನೆ, ಯಾವುದಾದರೂ 4 ನಿರ್ವಹಣಾ ತತ್ವಗಳು ಮತ್ತು ಮಹತ್ವಗಳನ್ನು ವಿವರಣೆಯೊಂದಿಗೆ ಚರ್ಚಿಸಿ. ಮೊದಲನೇ ಪಾಯಿಂಟ್, ವೈಜ್ಞಾನಿಕ ತೀರ್ಮಾನಗಳು. 2, ಸಾಮಾಜಿಕ ಹೊಣೆಗಾರಿಕೆ. 3, ಬದಲಾಗುವ ಪರಿಸರ ಅಗತ್ಯತೆಗಳ ಪೂರೈಕೆ. 4, ನಿರ್ವಹಣಾ ತರಬೇತಿ, ಶಿಕ್ಷಣ ಮತ್ತು ಸಂಶೋಧನೆ. ಇದೇ ರೀತಿ ಹೊಸ ಪ್ರಶ್ನೆಗಳಿವೆ. ನೀವು ಸರಿಯಾಗಿ ನೋಡಿ ಓದ್ಕೊಳ್ಳಿ. ಹಾಗೆ ಈ PDF ಒಂದು ಬುಕ್ನಲ್ಲಿ ಬರೆಯಿರಿ. ಇಂಪಾರ್ಟೆಂಟ್ ಅಂತ ಪ್ರಶ್ನೆಗಳು ಸಹ ಇವೆ. ಇವು ನಿರ್ವಹಣೆಯ ತತ್ವ ಮತ್ತು ಲಕ್ಷಣಗಳು ಸಹ ಇವೆ. ಹಾಗೆ 3ನೇ ಅಧ್ಯಾಯ ವ್ಯವಹಾರ ಮತ್ತು ಪರಿಸರ. ವ್ಯವಹಾರದ ಪರಿಸರ. ಭಾಗ ಎ ಒಳಗೆ 1 ಅಂಕದ ಪ್ರಶ್ನೆಗಳು. ಮೊದಲೇ ಪ್ರಶ್ನೆ, ವ್ಯವಹಾರ ಪರಿಸರ ಎಂದರೇನು? ಸಂಸ್ಥೆಯ ಕಾರ್ಯನಿರ್ವಹಿಸುವ ಮೇಲೆ ಪ್ರಭಾವ ಬೀರುವುದಾದ ಎಲ್ಲ ವ್ಯಕ್ತಿಗಳ, ಸಮಸ್ಯೆ ಮತ್ತು ಇನ್ನಿತರ ಅಂಶಗಳ ಒಟ್ಟು ಮೊತ್ತವೇ ವ್ಯವಹಾರ ಪರಿಸರ ಎಂದು ತಿಳಿಸಿದ್ದಾರೆ. ಹಾಗೆ ಭಾಗ ಬಿ ಒಳಗೆ ಮೊದಲೇ ಪ್ರಶ್ನೆ, ಜಾಗತಿಕ ಅರ್ಥವನ್ನು ನೀಡಿ ಅಂತ ಕೇಳಿದ್ದಾರೆ. ಇಲ್ಲಿ 1 ಅಂಕದ ಪ್ರಶ್ನೆಗಳು ಕಡಿಮೆ ಇರುತ್ತೆ ಒಂದೊಂದು ಅಧ್ಯಾಯದಲ್ಲಿ. ಹಾಗೆ 2 ಅಂಕದ ಪ್ರಶ್ನೆಗಳು ಸ್ವಲ್ಪ ಕಡಿಮೆ ಇರುತ್ತೆ. ಹೊಸ ಪ್ರಶ್ನೆಗಳು ಸಹ ಇಲ್ಲಿ ನಿಮಗೆ ಬದಲಾವಣೆ ಮಾಡಿ ಕೇಳ್ತಾರೆ. ಸರಿಯಾಗಿ ನೀವು ನೋಡ್ಕೊಂಡು ಓದಬೇಕಾಗುತ್ತೆ. 8 ಅಂಕದ ಪ್ರಶ್ನೆಗಳು, ವ್ಯವಹಾರದ ಪರಿಸರದ ಗುಣಲಕ್ಷಣಗಳನ್ನು ವಿವರಿಸಿ. ಬಾಹ್ಯದ ಅಂಶಗಳ ಒಟ್ಟು ಸಮೂಹಗಳು, ನಿರ್ದಿಷ್ಟ ಸಾಮಾನ್ಯ ಅಂಶಗಳು, ಅಂತರ ಸಂಬಂಧ, ಚಲನಸ್ಥಿತಿ ಸ್ವರೂಪ, ಸಂಕೀರ್ಣತೆ, ಅನಿಶ್ಚಿತ ಸಾಪೇಕ್ಷತೆ. ವ್ಯವಹಾರದ ಪರಿಸರ ಗುಣಲಕ್ಷಣಗಳು ಹೆಚ್ಚಾಗಿ ಕೇಳಿದಂಥ ಪ್ರಶ್ನೆಯಾಗಿದೆ. ಫಿಕ್ಸ್ ಕ್ವಶನ್ ಅಂತ ಹೇಳ್ಬೋದು. ಹಾಗೆ ಅಧ್ಯಾಯ 4 ಯೋಜಿಸುವಿಕೆ. ಇಲ್ಲಿ ಯೋಜಿಸುವಿಕೆ 1 ಅಂಕದ ಪ್ರಶ್ನೆಗಳು ಸಹ ಇವೆ. ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ಓದಿ. ವೆರಿ ಇಂಪಾರ್ಟೆಂಟ್ ಅಂತ ಪಾಸಿಂಗ್ ಪ್ಯಾಕೇಜ್ ಇದು. ಸರಿಯಾಗಿ ನೋಡಿ. ಹಾಗೆ ಭಾಗ ಬಿ ಒಳಗೆ ಯೋಜಿಸುವಿಕೆ ವ್ಯಾಖ್ಯಾನಗಳು ಮತ್ತು ಹಂತಗಳು, ಪ್ರಮಿತಿ ಎಂದರೇನು, ಕಾರ್ಯವಿಧಾನ ಎಂದರೇನು, ಈ ರೀತಿ ಪ್ರಶ್ನೆಗಳು ಸಹ ಇದೆ. ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ವಿಭಾಗ ಸಿ ಒಳಗೆ 4 ಅಂಕದ ಪ್ರಶ್ನೆಗಳು, ಯೋಜಿಸುವಿಕೆ ಮಹತ್ವ ಮತ್ತು ಮಿತಿ ವಿವರಿಸಿ. ಇಲ್ಲಿ ಸಬ್ ಪಾಯಿಂಟ್ ಹಾಕಿ ಬರೀಬೇಕಾಗುತ್ತೆ ಮಹತ್ವ ಬಗ್ಗೆ. ಹಾಗೆ ಎಕ್ಸ್ಪ್ಲೇನ್ ಸಹ ಕೊಡಬೇಕಾಗುತ್ತೆ ಒಂದೊಂದು ಪಾಯಿಂಟ್ಗೆ. ಹೊಸ ಪ್ರಶ್ನೆಗಳು ನಿಮಗೆ ತಿಳಿಸುತ್ತಾರೆ. ಬದಲಾಗಿಯೂ ಸಹ ಕೇಳಿರ್ತಾರೆ. ನೀವು ಸರಿಯಾಗಿ ಓದಿ ಬರೀಬೇಕಾಗುತ್ತೆ. ಇಲ್ಲಿ 5ನೇ ಅಧ್ಯಾಯ ಸಂಘಟಿಸುವಿಕೆ ಪ್ರಶ್ನೆಗಳಿವೆ. ವಿಭಾಗ ಎ ಇಲ್ಲಿ 1 ಅಂಕದ ಪ್ರಶ್ನೆಗಳು. ಸರಿಯಾಗಿ ನೋಡಿ. ಭಾಗ ಬಿ 2 ಅಂಕದ ಪ್ರಶ್ನೆಗಳು. ಮೊದಲೇ ಪ್ರಶ್ನೆ, ಸಂಘಟಿಸುವಿಕೆಯನ್ನು ವ್ಯಾಖ್ಯಾನಿಸಿ. ಹಾಗೆ ಕಾರ್ಯಾತ್ಮಕ ಮತ್ತು ವಿಭಾಗೀಯ ರಚನೆಯ ವ್ಯತ್ಯಾಸ ಬರೆಯಿರಿ. ಅಧಿಕಾರಿಯ ಜವಾಬ್ದಾರಿಗಳು, ಪ್ರತಿ ನಿಯೋಜನೆ ಮತ್ತು ವಿಕೇಂದ್ರೀಕರಣ ವ್ಯತ್ಯಾಸಗಳ ಬಗ್ಗೆ ನೀವು ಹೆಚ್ಚಿನ ಗಮನ ಹರಿಸಿದರೆ 4ಕ್ಕೆ 4 ಅಂಕಗಳು ಅಲ್ಲೇ ಪಡೆಯಬಹುದು. ವಿಭಾಗ ಸಿ ಒಳಗೆ ನೋಡೋಣ. 4 ಅಂಕದ ಪ್ರಶ್ನೆಗಳು. ನೀವು ಸರಿಯಾಗಿ ನೋಡಿ. ಸಂಘಟಿಸುವಿಕೆಯ ಅಧ್ಯಾಯದಲ್ಲಿ ಭಾಗ ಡಿ ಒಳಗೆ 8 ಅಂಕದ ಪ್ರಶ್ನೆಗಳು. ಈ ಪಾಠದಲ್ಲಿ ಹೆಚ್ಚಾಗಿ ಕೇಳಿದಂಥ 8 ಅಂಕದ ಪ್ರಶ್ನೆಗಳು ಸಂಘಟಿಸುವಿಕೆಯ ಅಧ್ಯಾಯ. ಇಲ್ಲಿ ಸಂಘಟನೆಯ ಪ್ರಾಮುಖ್ಯತೆಯನ್ನು ವಿವರಿಸಿ. ಫಿಕ್ಸ್ ಕ್ವಶನ್ ಅಂತ ಹೇಳ್ಬೋದು. ಹೆಚ್ಚಾಗಿ ಕೇಳಿದಂಥ ಪ್ರಶ್ನೆಯಾಗಿದೆ ಇದು. ಹಾಗೆ ಔಪಚಾರಿಕ ಅನುಕೂಲ ಮತ್ತು ಅನಾನುಕೂಲಗಳು. ಅಧ್ಯಾಯ 6 ಸಿಬ್ಬಂದಿ ನಿರ್ವಹಣೆ. ಸಿಬ್ಬಂದಿ ನಿರ್ವಹಣೆ ಎಂದರೇನು?
ಆಯ್ಕೆಯ ಮೂಲ ಹಂತಗಳನ್ನು ಹೆಸರಿಸಿ. ಅರ್ಜಿಗಳು ಮತ್ತು ಪೂರ್ವಭಾವಿ ಪರಿಶೀಲನೆ ವೆರಿ ಇಂಪಾರ್ಟೆಂಟ್ ಅಂತ ಅಧ್ಯಾಯ ಇದು. ಉತ್ತರ ಮತ್ತು ಪ್ರಶ್ನೆಗಳು ಸಹ ಇಲ್ಲಿವೆ, ಸರಿಯಾಗಿ ಓದಿಕೊಳ್ಳಿ. ವಿಭಾಗ ಬ ಒಳಗೆ 2 ಅಂಕದ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಅಂತ ಪಾಸಿಂಗ್ ಪ್ಯಾಕೇಜ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ ಇದು. ವಿಡಿಯೋನ ಕೊನೆ ತನಕ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆಯಾದಂತಹ 4 ಅಂಕದ ಪ್ರಶ್ನೆಗಳು. ಸಿಬ್ಬಂದಿ ಆಯ್ಕೆಯಲ್ಲಿ ಬದಲಾಗುವ 4 ವಿಧಗಳು ಪರೀಕ್ಷೆ ಮಾಡಿ. ಬುದ್ಧಿವಂತಿಕೆ ಪರೀಕ್ಷೆ, ಯೋಗ್ಯತಾ ಪರೀಕ್ಷೆ, ವ್ಯಕ್ತಿತ್ವ ಪರೀಕ್ಷೆ, ವೃತ್ತಿಜ್ಞಾನದ ಪರೀಕ್ಷೆ, ಆಸಕ್ತಿ ಪರೀಕ್ಷೆ. ಈ ರೀತಿ ಪಾಯಿಂಟ್ಗಳಿವೆ, ಸರಿಯಾಗಿ ಓದ್ಕೊಳ್ಳಿ. ಇದೊಂದು PDF ಉಪಯುಕ್ತವಾದಂಥ ದ್ವಿತೀಯ PUC ವ್ಯವಹಾರ ಅಧ್ಯಯನದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತೆ. ಹಾಗೆ 7ನೇ ಅಧ್ಯಾಯ ನಿರ್ದೇಶಿಸುವಿಕೆ ಎಂದರೇನು? ಸೂಕ್ತ ಮಾರ್ಗದರ್ಶನದಲ್ಲಿ ಅಥವಾ ಸೂಚನೆಗಳಲ್ಲಿ ನೀಡುವುದೇ ನಿರ್ದೇಶಿಸುವಿಕೆ. ನಿರ್ದೇಶಿಸುವಿಕೆಯ ಒಂದು ಮೂಲಾಂಶ ತಿಳಿಸಿ. ಮೇಲ್ವಿಚಾರಣೆ, ಪ್ರೇರಣೆ ಎಂದರೇನು? ಈ ರೀತಿ 1 ಅಂಕದ ಪ್ರಶ್ನೆಗಳು ಸಹ ಇವೆ. ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಭಾಗ ಬಿ ಒಳಗೆ 2 ಅಂಕದ ಪ್ರಶ್ನೆಗಳು. ಮೇಲ್ವಿಚಾರಣೆಯ ಅರ್ಥ ಸೇರಿ. ಪ್ರೇರಣೆ ವ್ಯಾಖ್ಯೆಗಳು. ಪ್ರೇರಣೆಯ 2 ಲಕ್ಷಣಗಳು. ನಾಯಕತ್ವವನ್ನು ವ್ಯಾಖ್ಯಾನಿಸಿ. ನಾಯಕತ್ವದ 2 ಗುಣಗಳು. ಸಂವಹನ ಪ್ರಕ್ರಿಯೆ ಎಂದರೇನು? ವೆರಿ ಇಂಪಾರ್ಟೆಂಟ್ ಅಂತಹ ಪ್ರಶ್ನೆ ಮತ್ತು ಉತ್ತರಗಳು ಸಹ ಇವೆ. ಹಾಗೆ ಭಾಗ ಡಿ ಒಳಗೆ 8 ಅಂಕದ ಪ್ರಶ್ನೆಗಳು. ಮೇಲ್ವಿಚಾರಣೆ ಎಂದರೇನು? ಮೇಲ್ವಿಚಾರಕ ಪಾತ್ರವನ್ನು ವಿವರಿಸಿ. ಅನುಪಾತ ವಿಶ್ಲೇಷಣೆ ಎಂದರೇನು? ಹಾಗೆ ಸಂಘಟನೆ ನಿಯಂತ್ರಕ ಕಾರ್ಯವನ್ನು ಬರೆಯಿರಿ. ವೆರಿ ಇಂಪಾರ್ಟೆಂಟ್ ಆದ ಪ್ರಶ್ನೆ ಮತ್ತು ಉತ್ತರ ಸಹ ಇವೆವು. ಹೊಸ ವಿಡಿಯೋಗಳು ನಮ್ಮ ಚಾನಲ್ ಹಾಕ್ತಾ ಇರ್ತೀವಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.